ಮೇಲೆ ದಾನ ಮಾಡಿದಳು ಲಿಂಗಮ್ಮ ತಾಯಿ 1,96,000 ಮಂದಿ ತಿತ್ತು ಆವಾಗ ಒಂದೇ ಬುಟ್ಟಿ ಬಾಳಿ ಹಣ್ಣ ತಂದಿದಳು ಕಲ್ಯಾಣೂರೀಗ ಆಗ ಬಸವೇಶ್ವರರು ಅಲ್ಲಮ ಪ್ರಭುಗಳು ಅಂತಾರಿ ಬಾಳೀಗ ನಿನ್ನ ಹೆಸರ ಇನ್ನ ಮೇಲೆ ನಿಂಗಮ್ಮ ಅಲ್ಲ ಇನ್ನ ದೊಡ್ಡ ಗುಡ್ಡಾಪುರದ ದಾನಮ್ಮ ದೇವಿ ಜಗದಾಗ ಮನಿ ಬಿಟ್ಟು ನಮ್ಮ ಬಸವೇಶ್ವರಬಲ್ಲಿ ದೇವಿ ಬಂದ್ಲು 1,96,000 ಮಂದಿಗೆ ಉಣಶಾಳವಾಗ ಅದು ಸಾಧಾರಣ ಮಾತ ಅಲ್ಲ ಅವ್ರದ್ದು ಶರೀರ ಆವಾಗ ನೀನು 10 ಡಜನ್ ತೋಡುವ ಒಬ್ಬಗ ಸಾಲುವುದಿಲ್ಲ ಆವಾಗ ಹಾಡುದು ಎಲ್ಲ ಸರಿಯಾಗಿ ನಡೀತು ಕುರಸಾಲೆ ಅಂದು ಕರೆಂಟ್ ಹೋಯಿತು ಹೌದು ಹೌದು ಈ ಕರೆಂಟ್ ಅಂದ್ರ ಇಟ್ಕೊಂಡ ಒಂದ ರಂಡಿ ಇದ್ದಂಗ ಇದು ಯಾವಾಗ ಬರುತ್ತದ ಯಾವಾಗ ಹೋಗತಲ್ಲ ಗುರುತಿಲ್ಲಿದರಾಗ ಇದು ದೊಡ್ಡ ಸಮಸ್ಯೆ ನಮ್ಮ ಭಾರತದ ಒಳಗ ಮದುವೆಯ ಹೆಣತಿ ಅಂದರ ಚುಮಣ ಇದ್ದಂಗ ಗ್ಯಾಸ್ ಅಂದರ ಕಾಸ ಹುಡುಕಿ ಹೆಣತಿದ್ದಂಗ ಆ ಗುಡ್ಡಾಪುರದ ದಾನಮ್ಮ ದೇವಿ ನಮ್ಮ ಗುರು ಬಸವೇಶ್ವರರು ಅಲ್ಲಮ್ಮ ಪ್ರಭುಗಳ ಬಳಿ ಬಂದಿದ್ರು. ಹೌದು, ಬಂದ ಕೂಡಲೇ ಒಂದು ಪುಟ್ಟಿ ಬಾಳೆಹಣ್ಣು ತಗೊಂಡು ಕಲ್ಯಾಣ ಪ್ರವೇಶ ಮಾಡಿದ್ರು. ಇವರು ಎಲ್ಲರೂ ಒಂದೊಂದು ಪವಾಡಗಳನ್ನು ಮಾಡ್ಯಾರ. ಅವರು ಮಾಡಿದಾಗೆ ದೇವಿಯರು ಅನ್ನಿಸ್ಕೊಂಡಾರ. ಒಂದು ಬುಟ್ಟಿ ಬಾಳೆಹಣ್ಣು ತೊಗೊಂಡು ಬಂದ ಕೂಡಲೇ ಅಲ್ಲವ ಒಂದು ಬುಟ್ಟಿ ಬಾಳೆಹಣ್ಣು ತಂದಿದ್ದೀವಿ 1,96,000 ಮಂದಿ ಅದ ಅನುಭವ ಮಂಟಪದಾಗ. ಹೌದು, ಈ ಸದ್ಯ 1,000 ಮಂದಿ ಬಂದಿರ್ತದ, 100 ಮಂದಿ ಅಡುಗೆ ಮಾಡಿದ್ರೆ ಸಾಲ್ತದನೇ ಇಲ್ಲಿ ಸಾಲ ಅಲ್ಲ. ಆವಾಗ ಏನು ಮಾಡಿದ್ರು ಅವರು ಗುರು ಬಸವೇಶ್ವರ ಅಂದರು ಮತ್ತು ಒಂದೇ ಪುಟ್ಟಿ ಬಾಳೆಹಣ್ಣು ತಂದಿದ್ದೀವಿ ಹ್ಯಾಂಗವ ಅಂತ ಕೇಳಿದ್ರು ಅವರು. ನೋಡಿ ಅಣ್ಣ ನಿಮ್ಮ ಆಶೀರ್ವಾದ ಇದ್ರದ್ದು ಒಂದು ಪುಟ್ಟಿ ಪುರ ಸಾಲ್ತದ. ಹೌದು ಹೌದು, ಅದಕ್ಕೆ ಹೇಳ್ಯಾರ ಅವರು ಹರ ಮುನಿದರೆ ಗುರು ಕಾಯಬೇಕು, ಗುರು ಮುನಿದರೆ ಕಾಯವ್ರಿಲ್ಲಿ ಜಗತ್ತಿನಾಗ. ನೀವೆಲ್ಲರೂ ಗುರು ಸ್ವರೂಪ ತಿಳಿದು ಎಲ್ಲರೂ ಮಹಾತ್ಮರ ಸ್ವರೂಪ ತಿಳಿದು ಒಂದು ಬುಟ್ಟಿ ಬಾಳೆಹಣ್ಣು ತರಬೇಕಂದ್ರೆ ರಗಡಾಗಿ ಅಂದ ಅಲ್ಲಿಂದ ಹೊತ್ಕೊಂಡು ಇಲ್ಲಿಗೆ ತಂದೀನಿ. ಮತ್ತು ಇವು ಎಲ್ಲಿ ತೊಗೊಂಡು ಕಿಂಟೋರ್ಗಳಿಗೆ ಇಟ್ಟು ಮಂದಿ ಸಾಲಾಟ ಹೇಳ್ತಾರಲ್ಲ ನಾನು. ಆಯಿತು, ನಿನ್ನಲ್ಲಿ ದಿವ್ಯವಾದಂಥ ಶಕ್ತಿ ಇತ್ತಂದ್ರೆ ಏನು ಮಾಡ್ತಿ ಮಾಡು. ಆವಾಗ ಬಸವೇಶ್ವರ ಅಂದರು, ನೋಡು ಆ ಸಂಗಮನಾಥ ಯಾರಿಗೆ ನಂಬಿದವರಿಗೆ ಕೈ ಬಿಟ್ಟಿಲ್ಲ. ಹೌದು, ನಿನಗರೆ ಹ್ಯಾಂಗೆ ಬಿಡ್ತಾನೆ, ಅಲ್ಲಿಂದ ನಂಬಿ ಇಲ್ಲಿ ತನಕ ಬಂದಿದ್ದಿ. ನೀನು ಏಕಭಾವದಿಂದ ಒಟ್ಟೆ ಈ ಗುರು ಧ್ಯಾನ ಮಾಡ್ಕೊತ ಬಾಳೆಹಣ್ಣು ಕೊಟ್ಕೊತ ಹೋಗು, ಮುಂದೆ ಸಂಗಮನಾಥ ಏನು ಮಾಡ್ತಾನಂತ ಹೇಳಿ ಒಂದು ಬುಟ್ಟಿ ಬಾಳೆಹಣ್ಣ 1,96,000 ಮಂದಿಗೆ ದಾನ ಮಾಡ್ಕೊತ ಬಂದಳು. ಎಲ್ಲರೂ ತಿಂದು ಬುಟ್ಟಿ ಬಾಳೆಹಣ್ಣು ಹಾಗೆ ಉಳಿದು ಕಲ್ಯಾಣದಾಗ. ಹೌದಲ್ರಿ. ಆವಾಗ ಏನಂದ್ರೆ ಅವರು ಗುರು ಬಸವೇಶ್ವರ ಅಲ್ಲಮ್ಮ ಪ್ರಭುಗಳು, ನಿನ್ನ ಹೆಸರಲ್ಲಿ ಲಿಂಗಮ್ಮಲ್ಲವ, ನೀ ಕಲಿಯುವುದೊಳಗಿಂದ ದೊಡ್ಡ ದಾನಮ್ಮ ದೇವಿ, ದಾನ ಮಾಡುವಂಥ ದಾನಮ್ಮ ದೇವಿ ಅಂತ ಆಶೀರ್ವಾದ ಮಾಡಿದ್ರು ಗುಡ್ಡಾಪುರ ದಾನಮ್ಮಗ. ಹೌದು ಹೌದು, ಈಗ ಹೇಳಾಳ ನಾನು ದೇವಿಗೆ ನಮ್ಮ ಧನ್ಯಳಾಗ, ನಿಮ್ಮ ದೇವಿ ಪ್ರಥಮ ಕಲ್ಯಾಣಕ್ಕೆ ಬಂದಾಳ. ಹೌದು, ಮತ್ತು ಇಂಥವ್ರು ಎಲ್ಲರೂ ಬರಲಾರ್ದವ್ರು ನೀ ತೊಗೊಂಬ, ನಾವೊಂದು ದಾರಿ ಹಿಡಿದು ತೊಗೊಂಬಂದು ಹಚ್ಚಿರ್ತೀನಿ. ಒಟ್ಟ ಆ ದಾರಿಯಾಗ ಮುಳ್ಳಿದ್ರು ರೋಡ್ ಹಚ್ಕೊಂಡು ಹೋಯ್ತು, ದಾರಿ ತೊಗೋತೀನಿ ಒಟ್ಟು ಬಿಡಲ್ಲ. ಮತ್ತು ನೀ ಏನಂದಿದಿ, ಮನೆ ಬಿಟ್ಟು ಹೋದವ್ರಿಗೆ ಮನೆಯಲ್ಲಿ ಹುಡುಕು, ಮನ್ಯಾಗ ದೇವ್ರು ಸಿಗ್ತಾನ. ಮನ್ಯಾಗ ದೇವ್ರು ಯಾರಿಗೆ ಸಿಗಂಗೆ ಇಲ್ಲ ಚಂಜಿನ ಹಾಕರ ತನಕ. ನಿನ್ನ ಸಂಸಾರ ಅನ್ನೋದೊಂದು ಗಟಾರ ನೀರಿದ್ದಂಗೆ, ಇದ್ರಾಗ ಯಾರು ಉದ್ಧಾರ ಆಗ್ಯಾರ ನನ್ನ ಜಗತ್ತಿನಾಗ. ಈ ಸಂಸಾರ ಅನ್ನೋದಂಥ ಗಟಾರದೊಳಗೆ ಪಾರಮಾರ್ಥ ದುಡ್ಡು ಬಿಟ್ಟದ. ಆ ಗಟಾರದೊಳಗೆ ಇಟ್ಟು ನೀರು ಹಾಕತ್ತಾರೆ ಇವ್ರು, ಅದ್ರಾಗ ಹಾಕಿ ಇಟ್ಟು ಹಾಕಿದ್ರೆ ಸ್ವಚ್ಛ ಆಗಂಗಿಲ್ಲ ಅದು. ಹೌದು ಹೌದು, ಈ ಗಟಾರ ಬಿಟ್ಟು ಹೊರಗೆ ಬರ್ಬೇಕು. ಈ ಪ್ರಪಂಚ ಅನ್ನುವಂಥದ್ದು ಗಟಾರದ ಬಿಟ್ಟು ಹೊರಗೆ ಬಾ, ಒಂದು ಗಿಲಾಸ್ ನೀರು ಹಾಕಿ ಸ್ವಚ್ಛ ಹಾಕದ. ಯಾರ್ಯಾರು ಈ ಗಟಾರ ಬಿಟ್ಟು ಹೊರಗೆ ಬಂದ್ರೆ ನಿನಗೆ ಹೇಳ್ತೀನಿ, ಒಂದು ಸುಲಭ ಹೇಳ್ತೀನಿ, ಸ್ವಲ್ಪ ಸಾಣ. ಸಂಸಾರ ಎಂಬು ಗಟಾರದಲ್ಲಿ ಯಾರೂ ಉದ್ಧಾರ ಆಗೇ ಇಲ್ಲ.
ಏ ಖಾಜಾ ಮೈನುದ್ದೀನ ತಿಸ್ತಿ ಅರಬಸ್ತಾನ್ದಾಗ ಇವರು ಜನಿಸಿ ಬಂದ್ರು ದೇಶ ವಿದೇಶದ ಒಳಗ ಮುಂದ ಮನಿ ಬಿಟ್ಟವರು ಸುದ್ದಿ ಹೇಳ್ತೀನಿ ಬರಕೋ ನಿನ್ನೊಳಗ ಬಾಜಾ ಮೈನುದ್ದೀನ ತಿಸ್ತಿ ಉಸ್ಮಾನ್ ಹಾರುದ ರಶೀದರವರು ಗುರುಗಳು ಇದ್ರು ಈ ಖಾಜಾ ಶರಣರಿಗ ಗುರು ದೀಕ್ಷಾ ಕೊಡಬೇಕಾದ್ರ ಗುರುನೇ ನಡಗಿದ್ದ ಇವಾಗ ಹೌದು ಹೌದು 12 ವರ್ಷ ಅನ್ನ ನೀರ ಇಲ್ದೆ ನಿಂತಿದಾವಾಗ ಗುರು ಅಂದ ನನಗ ಕೊಡುವ ಶಕ್ತಿ ಇಲ್ಲ ಇದರಾಗ ನಿನಗ ಮಕ್ಕದಿಂದ ಕರ್ಕೊಂಡು ಹೋಗ್ತೀನಿ ಮದೀನಾದ ಕಡೀಗ ಮಕ್ಕದಿಂದ ಮದೀನಕ ವೈದ ಪೈಗಂಬರರ ಮಜಾರ ಇತ್ತು ಇವರು ಸ್ವರ್ಗವಾಸಿ ತಮ್ಮ ಆಗಿದರ ಆವಾಗ ಮದೀನಾಕ ಕರ್ಕೊಂಡು ತಂದ ಸ್ವರ್ಗವಾಸಿಯಾಗಿದರವರು ನೀ ಏನಂದಿ ಶರೀರ ಇದ್ದಾಗೆ ಆಗ್ತದಂದಿ ಹೌದಲ್ರಿ ಈ ಶರೀರ ಹೋಗಿ 400 ವರ್ಷ ಆಗಿತ್ತು ಈ ಸದ್ದು ಗುಬ್ಬವ ತಾಯಿ ಶರೀರ ಹೋಗಿ ಎಷ್ಟು 100 ವರ್ಷ ಆಗೈತೆ ಇನ್ನೂ ಮೂರ್ತಿ ಮರಿ ಆದರೆ ಕೀರ್ತಿ ಅಜರಾಮ್ ಐತೆ ಯಾಕ ತಿಳ್ಕೊ ಹುಟ್ಟ್ಯಾರ ಖರೆ ಸತ್ತಿಲ್ಲ ಭಾಳ ಮಂದಿ ಹಾಗೆ ತಿರುಗ್ತಾರ ಭವದಾಗ ನಮ್ಮದು ನಿಮ್ಮದು ಹಂಗಲ್ಲ ನಮ್ಮದು ಹೆಂಗ್ರಿ ಅವ್ರದ್ದು ಬಂಗಾರ ಮೂರ್ತಿಗಳನ್ನು ಮಾಡಿ ಪೂಜೆ ಮಾಡ್ತಾರ ಹೌದು ನಮ್ಮದು ನಿಮ್ಮದು ಹಂಗಲ್ಲ ನಾಳೆ ಸತ್ರ ನಾಯಿ ಉಚ್ಚಿ ಬೈತಾವ ಗೋಡಿ ಮ್ಯಾಗ ಬಂದು ಹೌದು ಹೌದು ಅದಕ್ಕೆ ಈ ಶರೀರಕ್ಕೆ ಆ ಶರೀರಕ್ಕೆ ಫರಕ್ ಅದ ಅಂತ ಇದು ಫರಕ್ ತೋರ್ಸಕ್ಕೆ ನಾ ಬಂದೇನಿ ಎಲ್ಲರೂ ಒಂದೇ ಹೇಳಂದ್ರೆ ಯಾರು ಹೋಗಂಗಿಲ್ಲ ಅಲ್ಲಿ ಗುಡಿಯಾಗ ಎಲ್ಲರೂ ಒಂದೇ ಹಂಗೆ ಹಾಕಿ ಚೆಂದಾಗಿ ಉಚ್ಚುವೇದು ಚೆಂದಾಗಿ ಬರಕ್ಕೆ ಬರಲ್ಲ ನಿನಗೆ ಗೊತ್ತನಕ ಹೌದು ಅದಕ್ಕೆ ಉಸ್ಮಾನ್ ಹಾರೂನ್ ರಶೀದಲ್ಲಿ ದೀಕ್ಷೆಯನ್ನು ಪಡೆದುಕೊಂಡ್ರು ಯಾರು ಖಾಜಾ ಮೈನುದ್ದೀನ್ ಅವರು ದೇಶ ವಿದೇಶ ಅರಬಸ್ತಾನದಲ್ಲಿದ್ದರು ಆವಾಗ ಏನಂದ ನನಗೆ ಏನು ದಯಾಕರುಣೆ ಮಾಡಪ್ಪ ಅಂದ ಕೂಡಲೇ ನಿನ್ನ ದುಡುಕಿ ಹೆಚ್ಚಾಗ್ಯದ ನಿನಗೆ ದುಡುಕಿ ತಕ್ಕಂತೆ ಕೊಡೋದು ಯೋಗ್ಯತೆ ನನ್ನ ಬಲ್ಯಾಕಿಲ್ಲ ಹೌದು ಇಲ್ಲಿಂದ ಮಕ್ಕಾದಿಂದ ಮದಿನಾಕ ಕರ್ಕೊಂಡು ಹೋಗ್ತೀನಿ ಮನೆ ಬಿಟ್ಟು ನೀನು ನಾಳೆ ಹೊರಗೆ ಬಾ ಮನೆ ಬಿಟ್ಟು ಹೊರಗೆ ಬಂದಾಗ ಮುಂದೆ ಉದ್ಧಾರ ಆಗ್ತದೆ ಅಂತ ಹೇಳ್ತಾನೆ ಮನೆ ಬಿಟ್ಟು ಮಕ್ಕಾದಿಂದ ಮದಿನಾಕ ತಂದ ಪೈಗಂಬರವರು 400 ವರ್ಷ ಆಗಿತ್ತು ಹೋಗಿ ಇಲ್ಲಿ ಏನು ಕೊಡಿಸ್ತಾನಿವ ಅಂದಿವ ಶಿಷ್ಯನಿಗೆ ಗುರ್ತಿಲ್ಲ ಗುರುವಿನನುವ ಅಲ್ಲೋ ಎಲ್ಲರಿಗೆ ಕಾಣಂಗಿಲ್ಲ ಅಂತ ನಿನಗೆ ಕಾಣಂಗಿಲ್ಲ ಅಂತ ತಿಳಿಬೇಡ ನೀನು ದುಡುಕಿ ಹೆಚ್ಚಾಗೈತಿ ನಿನಗೆ ಡೈರೆಕ್ಟ್ ಅವ ಕಾಣ್ತಾನಂತ ಹೇಳ್ತಾನೆ ಮತ್ತೆ ಮಕ್ಕದಿಂದ ಮದಿನಾಕ ತಂದ ಖಾಜಾ ಮೈನುದ್ದೀನ ನಿತ್ತ ಈ ಪೈಗಂಬರರು ಡೈರೆಕ್ಟ್ ಕಂಡ ಬಿಟ್ರು ಇವನೀಗ ಮೈನುದ್ದೀನ ಭಾಳ ದಿವಸಿಗೆ ಬಂದಿ ನನ್ನ ಸನೆದಾಗ ನನಗ ಎಲ್ಲರೂ ಹೋಗ್ಯಾರಂತ ತಿಳಿದಾರ ಜಗತ್ತಿದ ಒಳಗ ಎಲ್ಲರೂ ತಳಗ ಹೋಗ್ಯಾರಂತ ತಿಳಿದಾರ ಜಗತ್ತದಲ್ಲಿ ಅದಾನಂತ ಬಂದಿದ್ಯಂದ್ರ ಬಾರೋ ನೀ ಒಳಗ ಕರ್ಕೊಡ ತಂದು ಪೈಗಂಬರರು ಖಾಜಾ ಮೈನುದ್ದೀನ ಗಂದ್ರು ಏನಂತಾರ್ರಿ ನೀನು ಇಲ್ಲಿಂದ ಕಾಲ ಇಡು ಭಾರತದ ಒಳಗ ಮನಿ ಮಠಾನಬಾರದು ನೋಡು ನೀನು ಇಂದಿಗೆ ಇದರಾಗ ನಿಂದು ಮೂರ್ತಿ ಮರಿ ಆದ್ರೂ ಸೂರ್ಯ ಚಂದ್ರ ಇರುವವರೀಗ ಮೂರ್ತಿ ಮರಿ ಆದರೂ ಕೀರ್ತಿ ಉಳಿತೈತಿಯ ನನ್ನ ಮಾತ ಕೇಳಿದ್ರ ಇಲ್ಲಿಂದ ಹೋಗು ಆವಾಗ ಜಿಯ ಜಿಯ ಜಿಯ
ಜನರಂದ್ರು ಏನಂತಾರ್ರಿ ನನಗ ಭಾರತದಲ್ಲಿ ಭಾಷೆ ಬರುವುದಿಲ್ಲ ಮಾಡ್ಲಿ ನಾ ಹ್ಯಾಂಗ ನಿನ್ನ ನೆನಪ ಬಂದ್ರ ಏನ ಮಾಡ್ಲಿ ವಿದೇಶದ ಒಳಗ ನಿನ್ನ ಎದಿ ಕಡೆ ನೋಡು ನಾನೇ ಕಾಣ್ತೀನಿ ನಿನಗ ಪೈಗಂಬರರ ಮಾತ ಕೇಳಿ ಖಾಜಾ ಮೈನುದ್ದೀನ ಕಾಲ ಇಟ್ಟ ಬಂದು ಅಜ್ಮೀರದ ಒಳಗ ಜಿಯಾ 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 ಅಜ್ಮೀರದ ಒಳಗ ಕಾಲ ಇಟ್ಟ ಪೃಥ್ವಿರಾಜ ರಾಜ ಇದ್ದ ಹೌದು ಹೌದು ಈ ಭಾವ ಬಂದ ಕುತ್ತ ಇವನ ಅಂಗಳದ ಒಳಗ ಆ ಕುದುರೆ ಒಂಟಿ ಕಟ್ಟು ಜಾಗ ಇತ್ತು ಆವಾಗ ನಮ್ಮ ಒಂಟಿ ಕಟ್ತೀವಿ ಸಾಹೇಬ ನೀನು ಹೋಗಪ್ಪ ಹೊರಗ ಖಾಜಾ ಮೈನುದ್ದೀನ ಅಂದ ನಾ ಎದ್ದು ಹೋಗ್ತೀನಿ ಒಂಟಿ ಕುದುರೆಗೆ ಅಲ್ಲೇ ಕುಂದ್ರು ಅಂದ ಆವಾಗ ಜಿಯಾ 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 ಒಂಟಿಗೆ ಅಲ್ಲೇ ಕುಂದ್ರು ಅಂತ ಎದ್ದೋದ ಶರಣ ಆಗ ಈ ಒಂಟಿ ಕುದುರೆ ಮುಂಜಾನೆ ಹೊಟ್ಟೆ ಏಳಿಲ್ಲ ಆವಾಗ ಅಲ್ಲೋ ಕಣಕಿ ಅನ್ನ ನೀರ ನಾವೇ ಹಾಕೇವಿ ಬರೀಗ ಇದು ಏಕೋಚಿತ ಭಾವನ ಮಾತ ಕೇಳ್ಯದವಾಗ ಭಾವನ ಮಾತು ಕೇಳಿ ಒಂಟಿ ಕುದುರೆ ಹೇಳಲಿಲ್ಲ ಅಂದ್ರ ವಿಚಿತ್ರ ಭಾವ ಬಂತು ಅಜ್ಮೀರದ ಒಳಗ ಜಿಯಾ 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 ಮಂಡ್ಯ ರಾಜಗ ಚಿಂತೆ ಬಿತ್ತು ಓಡಿ ಬಂದು ಕರ್ಕೊಂಡು ತಂದ ನನ್ನ ಗುರುವ ಹೋಗ ಅಂತ ಹೇಳ್ಯಾನ ಅಜ್ಮೀರದ ಒಳಗ ನಾನು ಕೂತ ಜಾಗ ಬಿಡವ ಅಲ್ಲ ಅಂದ ರಾಜ್ಯಾಗ ನಮ್ಮ ಒಂಟಿ ಕುದುರೆ ಮೊದಲ ಎಬಸೋ ಅಂತ ನಾವಾಗ ಖಾಜಾ ಮೈನುದ್ದೀನ ಬಂದು ಒಂಟಿ ಕುದುರೆಗೆ ಏಳು ಅಂದ ಎಲ್ಲ ಒಂಟಿ ಕುದುರೆ ಎದ್ದ ಹೋದು ಆವಾಗ ಜಿಯಾ 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 ಒಂಟಿ ಕುದುರೆ ಎದ್ದ ಹೋದು ರಾಜ ಗಾಬರಿಗೆ ಬಿದ್ದ ಹೌದು ಈ ರಾಜಾಗ ಏನಾಯ್ತು ಎದಿ ಛಲ್ ಅಂತಿವಂಗ ಹೌದಲ್ರಿ ಇದು ಬಾಬಾ ಬಂದು ಇದು ನಾನು ಆಟ ನಡೆಸಿ ಕೊಡಂಗಿಲ್ಲ ಇವ ಅಂದರು ಈ ಸದ್ ಗುಬ್ಬವ ತಾಯಿ ಗುಬ್ಬ್ಯಾಡ್ದವ್ರಿಗೆ ಆಟ ನಡೆಸ್ಕೊಡ್ತಾಳ ಕೊಡಂಗಿಲ್ಲ ಈ ಬಾಬಾ ಒಂದು ಮೂಲ ಆಯಿತು ಈ ಒಂಟಿ ಕುದುರೆ ಇನಾಯಿಗೆ ಬಂದಾನ ಒಂಟಿ ಕುದುರೆ ಇಲ್ಲೇ ಕುಂದ್ರ ಅಂದ್ರೆ ಕೂತಾವು ಹೊಡೆದ್ರೆ ಹೇಳಲ್ಲಾಗ್ಯಾವು ಇನ್ನು ಇವ ಇಲ್ಲೇ ಇದ್ದಂದ್ರೆ ನನ್ನ ರಾಜಕೀಯಕ್ಕೆ ತೊಂದರೆ ಬರ್ತದಂತ ತಿಳಿದುಕೊಂಡು ಈ ಬಾವಾಗ ಅನ್ನ ನೀರ ಯಾರು ಕುಡಿಬೇಡ್ರಿ ಅಂತ ಹೇಳಿಬಿಟ್ರು ನಂಗರ್ ಸಾರ್ದು ಹೌದು ಅನ್ನ ನೀರ ಯಾರು ಕುಡಿಬೇಡ್ರಿ ತಾನೇ ಅಜ್ಮೀರ್ ಬಿಟ್ಟು ಹೋಗ್ಬಿಡ್ತಾನೆ ಇವ ಇವನಿಗೆ ಗುರುಬಲ ಅದ ಇವನಿಗೆ ರಾಜ್ಯಬಲ ಇದು ತಾಳೋದಿಲ್ಲ ಎಷ್ಟೋ ಮಂದಿ ರಾಜರ ಮಣ್ಣು ಮುಖ್ಯ ಹೋಗಿ ಅವ್ರು ಯಾರ ಜಾತ್ರೆ ಮಾಡ್ಯಾರ ನೌಕರದು ಆದಿಲ್ಸ ದೊಡ್ಡ ಗೋಳ್ಗುಂಬಿಟ್ಟು ಕಟ್ಯಾನ ಹೌದು ಚಪ್ಪಲ್ ಹಾಕೊಂಡು ಒಳಗೆ ಹೋಗಾರ ಇಲ್ಲಿ ಸದ್ದು ಇಲ್ಲೇ ನಮ್ಮ ಗುಬ್ಬತಾಯಿ ದರ್ಗಾ ಅದ ಹೊರಗೆ ಬಿಟ್ಟು ಹೋಗಾರ ಯಾಕೆ ಅಂಜಿಕೆ ಅದಲ್ಲಿ ಈ ರಾಜನೇ ಒಮ್ಮೆ ಪೋತರಾಜ ಆಗವ ಇವ್ರೇನು ಮಹಾತ್ಮರಾಗಿದ್ದಾರಲ್ಲ ಇವ್ರಿಗೆ ದೊಡ್ಡ ಬೆಲೆ ಇರ್ತದೆ ಆವಾಗ ಏನು ಮಾಡ್ದ ಈ ಬಾವಾಗ ಒಟ್ಟು ತಳ ಬಿಡಿಸ್ಬೇಕಂದ ಈ ಬಾವಾಗಿರೋದ ಗುರು ಕಳಿಸ್ಕೊಟ್ಟಾನ ಮನೆ ಬಿಡಿಸಿ ಹೌದು ನೀನು ಇಲ್ಲಿಂದ ಮನೆ ಬಿಟ್ಟು ಹೋಗು ಮನೆ ಬಿಟ್ಟು ಹೋದಾಗ ಉದ್ಧಾರ ಆಗ್ತಿ ಇಲ್ಲಿ ಮನೆ ಬಿಡ್ತಕ್ಕ ನೀವು ಉದ್ಧಾರ ಆಗಂಗಿಲ್ಲ ಅಂತ ಕಳಿಸಿಬಿಟ್ಟ ಹೌದು ಹೌದು ಮನೆ ಬಿಟ್ಟು ವಿದೇಶದಿಂದ ಭಾರತಕ್ಕೆ ಬಂದಾನ ಯಾರಿಗೆ ಹೆಂಡ್ರಿಗೆ ಮಕ್ಕಳಿಗೆ ಕರ್ಕೊಂಡು ತಂದಿಲ್ಲವ ಬರೇ ಒಂದು ಬಗಲಿಗೆ ಜೋಳಿಗೆ ಹಾಕೊಂಡು ಇಲ್ಲಿಗೆ ಬಂದಾನ ಹೌದಲ್ರಿ ಮುಂದೆ ಇವರಿಂದ ಇಸ್ಲಾಂ ಧರ್ಮ ಸ್ಥಾಪನೆ ಹಾಕೋದು ಇಡೀ ಭಾರತನಾಗ ಯಾಕಂದ್ರೆ ಈಗ ಮನ್ಯಾಗೆ ಸುಖ ಸಿಗ್ತದ ಮನ್ಯಾಗ ಹೆಂಗೆ ಸುಖ ಸಿಗ್ತದ
ಮನ್ಯಾಗ ಅದೇ ಸಿಗೋದು ನೋಡ್ರಿ, ಹೊಟ್ಟೆ ಒಣಗಿ ಸಿಗೋದು, ಹೊಯ್ಕೊಳ್ಳೋದು ಬಡ್ಕೊಳ್ಳೋದು ಅದೇ ಸಿಗ್ತಾವೆ. ಹೌದು ಹೌದು ಬರೀ ಯಾರು ಮನೆ ಹೊಡೀಲಿ, ಯಾರ್ದೊಂದು ಗೇಣು ಹೊಲ ತೊಗೊಳ್ಳಿ, ನಮ್ಮ ತಮ್ಮ ಇರ್ಲಿಕ್ಕಂದ್ರೆ ಅವನೇ ಸೀಮ್ಗಲ್ಲಿ ಕಿತ್ತು ಹಚ್ಚಗಡೆ ನಡಾಕ್ಬೇಕಂತೇಳಿ ಇದು ಊರು ಸಿಗ್ತದೆ ಮನ್ಯಾಗ. ಇದು ಬಿಟ್ಟಿದ್ದು ಏನು ಸಿಗಂಗಿಲ್ಲ ಇಲ್ಲಿ. ಅದು ಏನೈತೆ ತಿಳ್ಕೊ, ಒಂದೊಂದು ಒಣಗಿ, ಯಾಕಂದ್ರೆ ಊರಾಗ ಜಗಳ ಹಚ್ಚೋರು ಒಂದೊಂದು ಥರ ಇರ್ತಾರೆ. ಹೌದು ಅವ್ರು ಅಣ್ಣತಮ್ಮರು ಬ್ಯಾರೆ ಹಾಲಾಕತ್ತಿದ್ರತ್ತ, ಒಬ್ಬಕ್ಕೀಗ ಇಂಥಕ್ಕಿದ್ಳಿಗೆ ಹಾಕಿದ್ದು ಬಂದವ್ ನೋಡಿ ಮೂರು ಇವು. ಹೌದಲ್ರಿ. ಅವು ಬ್ಯಾರೆ ಹಾಲಾಕತ್ತರು, ಎಲ್ಲ ಸಾಮಾನು ಸಡಿ ಹಂಚ್ಕೊಂಡ್ರೆ ಅವರು. ಹಂಚ್ಕೊಂಡು ಕೂಡಲೇ ಒಂದು ಒಣಗಿ ಉಳಿತದು. ಹೌದು ಒಣಗಿ ಉಳಿತು, ಒಣಗಿ ಬಂತು ನನ್ನ ಪಾಲಿಗೆ. ಇದು ಒಣಗಿ ಒಂದು ಎಕ್ಸ್ಟ್ರಾ ಉಳ್ದದ, ಹಿರಿಯಣ್ಣು ಪಾಠ ಬಿಡು ನತ್ತು ಪಾಠವ್ರು ಹಿರಿಯರು. ಈಕಿ ನೆರಮನಿಗೆ ಹೋಗಿ ಕೇಳಿದಳು, ತಂಗಿ ಒಣಗಿ ಒಂದು ಪಾಲಿಗೆ ಉಳಿದಿತ್ತು, ಹೊಲ ಮನೆ ಎಲ್ಲ ರಗಡೆ ಬಂದದ, ಒಣಗಿ ಒಂದು ಅವ್ರಿಗೆ ಕೊಟ್ಟು ಬಿಟ್ಟೆ, ಒಂದೇ ಉಳಿದಿತ್ತು ಅಂದು ನೋಡು. ಈ ಹೆಣ್ಮಕ್ಳು ಸುಮ್ಮ ಕುಂದಿರ್ತಾವ, ಇವು ಎಲ್ಲ ಬಿಡಬೇಕಾಗಿತ್ತು, ಆ ಒಣಗಿ ತೊಗೋಬೇಕಾಗಿತ್ತು ನೀ ಅಂತ ಹೇಳ್ಬಿಟ್ಟು. ಹೌದಲ್ಲ ತಗೋ, ಇದು 10 ನೋಡಿ ಜಗಳ. ನನಗೆ ಬೇಕಾದ ಒಣಗಿ, ನಿನಗೆ ಬೇಕು ತಗೋ, ಕೋರ್ಟಿಗೆ ಬಿತ್ತದು ಜಗಳ. ಕೋರ್ಟಿಗೆ ಜಗಳ ಹೋಯ್ತು. ಮುಂದೆ ಜಡ್ಜ್ ಅಂದ, ಏನೇನು ಹೊಲಗಳು ಎಲ್ಲ ಹಂಚ್ಕೊಂಡ್ರಿ ಬರೋಬ್ಬರಿ ಅದ, ಇದು ಒಣಗಿ ಸಲಿಂದ ಇಲ್ಲಿ ಕೋರ್ಟಿಗೆ ಬಂದಿರಿ ಯಾ ನೀವು ಅಂದರು. ಇಲ್ರಿ, ಎಲ್ಲ ಏನಿರೋದು ಇದ್ರಾಗೆ ಅದತ್ರಿ, ಇವು ಒಟ್ಟು ಹೋದು ಇಲ್ಲರಾಗೆ ಅದತ್ತ. ಹೌದು ಮುಂದವ ಅಂದ, ಆ ಕೋರ್ಟಿಗೆ ತಿರುಗಾಡೋದ್ರಾಗೆ ಎಷ್ಟೋ ಲಕ್ಷ ಹೋಗಿತ್ತು, ಇಬ್ಬರಿಗೆ ಅರ್ಧ ತುಕಡಿ ಮಾಡಿ ಕೊಟ್ಟ, ತೊಗೊಂಡೋಗಿ ನಡಿ ಒಂದು ಕಟ್ಟಿಗೆ. ಹಂಗೆ ಆಗಬಾರ್ದು, ನಿಂದು ಜಗಳ ಇಲ್ಲಿಗೆ ಬರ್ತದೆ, ಒಣಗಿ ತೊಗೊಂಡು ತಲೆ ಸುತ್ತಕೊಳ್ಳೋದು ಆಗಬಾರ್ದು. ಹೌದಲ್ರಿ. ಎಲ್ಲಿಗೆ ಬರ್ತದೆ ದಂಡಿಗೆ ಮುಟ್ಟಬೇಕು. ಒಟ್ಟಿಮ ವಿದೇಶದಿಂದ ಬಂದು ಈ ದೇಶದಲ್ಲೇ ತನ್ನ ಕಾಲನ್ನು ಮಾಡಿ ತನ್ನ ದೇಹವನ್ನು ಇಲ್ಲೇ ತ್ಯಾಗ ಮಾಡ್ತಾನೆ. ಹೌದು. ಮತ್ತು ಅವ್ನ ಮನೆಯಾಗೆ ದೇವರಿತ್ತು, ಅವನ ಶರೀರದಾಗೆ ಜೀವ ಇತ್ತು, ಅಲ್ಲೇ ಇರಬೇಕಾಗಿತ್ತು, ಇಲ್ಲಾಕೆ ಬಂದವ. ಮತ್ತು ಈ ಸದ್ಯ ಇವ್ರು ಎಲ್ಲರಿಗೂ ಶರೀರಗಳದಾವು, ಈ ದರ್ಗಾ ಇಲ್ಲಿ ಗುಡಿ ಹಾಕಟ್ಟಾರ, ಗುಬ್ಬರ್ತಾ ಇದ್ದವರು ಹೋಚಿ ಮನ್ಯಾಗ ನೆಮ್ಮದಿ ಸಿಕ್ಕಿಲ್ಲ ಅವಕ್ಕೆ. ಮನ್ಯಾಗ ಕಿರಿಕಿರಿ ಆದ್ರೆ ಇಲ್ಲಿ ಗುಬ್ಬವ ತಾಯಿ ಗುಡಿ ಬಲ್ಯಾಕೆ ಒಂದು 5 ನಿಮಿಷ ಕುಂದ್ರು ಉದ್ಧಾರ ಹಾಕಿನಿ. ಅಲ್ಲಿ ಮನ್ಯಾಗ ಮತ್ತು ಅದೇ ಇಲ್ಲಿದೊಂದು ಕದನನೇ ಹೂಡ್ತಾವ, ಅಲ್ಲಿ ಹೂಡಂಗಿಲ್ಲ, ಬರೋಬ್ಬರಿ ಆಗಂಗಿಲ್ಲ, ಅಲ್ಲಿ ಸುಖ ಸಿಗಂಗಿಲ್ಲ. ಯಾರಿಗೆ ಅಲ್ಲಿ ಬಂದ್ರೆ ಸುಖ ಸಿಕ್ಕೈತಿ ಅಲ್ಲಿ ಕಟ್ಕೊಂಡು ಕೂತಾರ, ಅವ್ರು ಇಲ್ಲೇ ಐತಿ ನಮ್ಮ ನೆಮ್ಮದಿ ಅಂತ. ನೀವು ನೆಮ್ಮದಿ ಹಾಳು ಮಾಡಬೇಡ್ರಿ. ಹಾಡೋರೆಲ್ಲರೂ ಕೂಡಿ ಇವ್ರು ಏನು ವಿಷಯ ಗದಲಾಗ ಬರ್ತೈತನ, ಏನು ವಿಷಯ ರೀ? ಬರೇ ನಾನು ಶರೀರಾಗ ಹುಟ್ಟೈತ್ರಿ, ಇವ್ರ ಪರಮಾತ್ಮ ನನ್ನ ಶರೀರದಾಗ ಹುಟ್ಟ್ಯಾನ್ರಿ, ನಾನು ಗಗರ್ಯಾಗ ಹುಟ್ಟ್ಯಾನ್ರಿ. ಹೌದು ಇದೊಂದು ಹಿಡಿದು ಬಿಟ್ಟಾವ ಯೂಟ್ಯೂಬ್ದಾಗ. ಇವಾಗ ದಾರಿನೂ ಸಿಕ್ಕಿಲ್ಲ, ಇವಾಗ ಊರಿನೂ ಸಿಕ್ಕಿಲ್ಲ. ಇವು ಇದೇ ಹಿಡಿದು ಇದಕ್ಕೆ ಬಿಟ್ಟು ಇವಾಗ ದಾರಿನೇ ಇಲ್ಲ ಒಟ್ಟು ಯಾವುದು. ಒಂಟಿ ಕಟ್ಟು ಜಾಗಕ್ಕೆ ಹೋದ, ಮರಳಿ ರಾಜ ಡಂಗುರ ಸಾರದ. ಒಟ್ಟೆ ಅನ್ನ ನೀರ ಯಾರು ಕೊಡಬೇಡ್ರಿ ಈ ಬಾವಾಗ. ಅನ್ನ ನೀರ ಕೊಟ್ರ ಊರ ಬಿಡಿಸ್ತೀನಿ ಅಂದ ಮಂದಿಗ. ಆಗ ಹಿಂದಕಿನ ಕಾಲದಲ್ಲಿ ರಾಜರ ಆಟ ನಡೀತಿತ್ತಾವಾಗ. ರಾಜ ಮಾತೃ ಡಂಗುರು ಸಾರದ, ಅನ್ನ ನೀರ ಕೊಡಲೇ ಇಲ್ಲ. ಗುರುಬಲ ಇತ್ತು ಖಾಜ ಶರಣರೀಗ. ಗುರುಬಲ ಇವನಿಗಿತ್ತು, ಏನು ಮಾಡ್ತಾನ ಮಾಡಲಿ ಎಂದು. ಇವ ನೀರ ಕೊಡಲಿಲ್ಲ, ಹೋದ ನೋಡು ಕೆರೆಯ ದಂಡ್ಯಾಗ. ಕೆರೆ ದಂಡ್ಯಾಗ ಹೋಗಿ ಕುಂಡಾಳಿ ಒಂದು ಹಿಡದ ಕೈಯಾಗ. ಹೊರಗ ನಿತ್ತು ನೀರ ಕರದ ತುಂಬದ ಕುಂಡಾಳಿ ಒಳಗ. ಕುಂಡಾಳಿ ಒಳಗ ನೀರ ಇವ ತುಂಬಿಕೊಂಡು ಹೋದ ಶರಣ. 4 ಕಿಲೋಮೀಟರ್ ನೀರ ಖಾಲಿ ಆಯ್ತು ಆವಾಗ. ಹಮಚೋಗ 4 ಕಿಲೋಮೀಟರ್ ಆನಸಾಗರ ಕೆರಿ ಇದು. ಇನ್ನ ಬೋರ್ಗಳಿಲ್ಲ, ಕೆರಿ ನೀರೇ ಕುಡಿಬೇಕಾವಾಗ. ಒಟ್ಟೆ ನೀರ ಸಿಗವಲ್ದಾಯಿತು ನೋಡು ಅಜಮೀರದ ಒಳಗ. ಈ ಪ್ರಜೆಗಳಿಗೆಲ್ಲ ಅಳ್ಳಾಕತ್ರು ರಾಜನೆದರೀಗ. ಕೆರೆಗಳೆಲ್ಲ ತುಂಬಿಕೊಂಡು ಹೋದ, ಕುಡಿಲಾಕ ನೀರಿಲ್ಲ. ರಾಜನ ಎದಿನೇ ಜಲ್ಲ ಅತ್ತು ಆವಾಗ.
ಹೌದು ಇನ್ನ ಅವನೇ ರಾಜ ಆದಂಗಾಯ್ತು ಅಜ್ಮೀರದ ಒಳಗ. ಹೋಗಿ ಖಾಜಾ ಶರಣರ ಕಾಲ ಬಿದ್ದ ರಾಜ ಆವಾಗ ನಮ್ಮ ಕೆರೆ ನೀರ ತಂದ ಸುರು ಬಿದ್ದ ಕಾಲೀಗ. ಕೆರೆ ನೀರ ತಂದ ಸುರು ಖಾಜಾನ ಪಾದಕ ಬಿದ್ದ ನೀರು ಸುರಿದು ಇಲ್ಲೇ ಕೂಡವ ಅಂಗಳದ ಒಳಗ. ಮುಂದ ಈ ಖಾಜ ಶರಣ ವಿಚಾರ ಹಾಕತಾನ ಈ ರಾಜ ಅಂದ ಅಲ್ಲೇ ಕೂಡು ಅಂದ ಶರಣರಿಗ. ಇವ್ರು ಏನು ಮಾಡಿದ್ರು, ಇವ್ರು ಯಾರೂ ನೀರು ಕೊಡಲಿಲ್ಲ. ಒಂದು ಸ್ವಲ್ಪ ನಮಾಜ್ ಮಾಡ್ತೀನಿ ಅಂತ ತಿಳಿದುಕೊಂಡು ಕುಂಡಾಳಿ ಒಳಗೆ ತುಂಬಿಬಿಟ್ಟ ನೀರ. ಹೌದು ಆ ಜೋಳಿಗ್ಯಾನ ಕಿಸ್ತಿ ತೆಗೆದ. ಇವ ಕಾಯಿಲೆ ಕಚ್ಚಿದ್ದ ಎಲ್ಲರಿಗೆ, ಆಳು ಮನುಷ್ಯರಿಗೆ, ಯಾರಿಗೆ ನೀರು ಕೊಡಬೇಡ್ರಿ ಇವಂಗತ್ತ. ಇವ ಕುಂಡಾಳಿ ಒಳಗೆ ಏಟು ತುಂಬ್ಕೋತಾನೆ ಬಿಡು ಅಂತೇಳಿ ಬಿಟ್ಟು ಇಡೀ ಕಿಸ್ತಿ ಒಳಗೆ 4 ಕಿಲೋಮೀಟ್ರ್ ನೀರು ಕಿಸ್ತಿಯಾಗ ತುಂಬ್ಕೊಂಡು ಜೋಳಿಗೆ ಇಟ್ಕೊಂಡು ಹೋದ. ಹೌದಲ್ರಿ. ಇವ್ರಿಗೆ ಇವು ಶರೀರ ಫರಕ್ ಅದಾವಿಲ್ಲ ಈ ಶರೀರಕ್ಕೆ ನಮ್ಗೆ. ಹೌದು ಹೌದು ನಮಗೆ ಕೊಡದಾಗ ತುಂಬ್ಕೊಂಡ್ರೆ ಒಟ್ಟು ಒಯ್ದು ಟ್ಯಾಂಕರ್ ತುಂಬೋದು ಕಳಸಾಗೋದು. ಅವ ಏನು ಮಾಡ್ದ, ಜೋಳಿಗ್ಯಾಗ ಇಟ್ಕೊಂಡು ಹೋದ. ಅವು ನೀರು ಇವರು ಬಿಡಾಗ ಹಾಗೆ ಇದ್ದು ಇವ ಹೋದ ಕೂಡಲೇ ಒಟ್ಟು ಕೆರೆ ಒಣಗಿ ಹೋಗಿಬಿಡ್ತಾವೆ. ಆವಾಗ ಎಲ್ಲರೂ ಪ್ರಜೆಗಳು ಗಾಬರಿ ಆಗಿಬಿಟ್ರು. ಮಲಿ ಕುಡಿಸ್ಬೇಕಂದ್ರೆ ಹೆಣ್ಣು ಮಕ್ಕಳು ಎದಿ ಒಳಗೆ ಹಾಲಿಲ್ಲಾರ್ದಂಗೆ ಆಗಿಬಿಡ್ತು. ಹೌದು ಹೌದು ಈ ಹುಡುಗರು ಸುರಿಯಕ್ಕೆ ಚಿಲಾಟಿ ಹೊಡೆದು ಅಳ್ಳಾಕತ್ತು. ಆವಾಗ ರಾಜ್ಯನ ಬಲ್ಯಾಕ ಓಡಿ ಹೋಗಿ ಕಾಲಿಗೆ ಬಿದ್ದರು. ಏನು ಮಾಡೋದೈತ್ರಿ ಪರಿಸ್ಥಿತಿ ಇಂಥದ್ದು ಬತ್ತು ಅಜಿರಿಮೀರ್ಕಂದ್ರು. ಆವಾಗ ಏನಂತಾನೆ, ಇಲ್ಲಿ ಒಂದು ಬಾವ ಕೂತಿದ್ದಲ್ಲ ಎಲ್ಲಿ ಹೋದ ಅಂದರು. ಹೌದು ಈ ಬಾವಾನೇ ಮಾಡ್ಯಾನ್ರಿ ಒಟ್ಟು ತುಂಬ್ಕೊಂಡು ಹೋಗಿ ಅಲ್ಲಿ ಕೆರೆ ಹೋಗಿ ಗುಡ್ದಾಗ ಕೂತಾನೆ ಒಟ್ಟು ಕುಟ್ಕೇಸ. ಇವ ರಾಜ ಅಂದ ಹೋಗಿ ಎಲ್ಲರೂ ಇಡೀ ಊರೇ ಹೋಗಿ ಕಾಲು ಹಿಡ್ಕೊಂಡು ಅವ್ನು ಕರ್ಕೊಂಬರ್ನು ನೀರು ತಂದು ಸುರು ಬಿಡಲಿ ನಮ್ಮ ಕೆರೆ. ನಮಗೆ ಆಗಿನ ಕಾಲದಲ್ಲಿ ಬೋರ್ ಇಲ್ಲ ಏನೂ ಇಲ್ಲ. ಅವ್ರು ಕೆರೆ ನೀರೇ ಕುಡಿಬೇಕು. ಇಲ್ಲಿಕಂದ್ರೆ ಒಟ್ಟು ಅಜ್ಮೀರೇ ಸತ್ತು ಹೋಗ್ಬೇಕಾಗ್ತದ. ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ದ. ಅವ ಖಾಜಾ ಮೈನುದ್ದೀನ್ ಅಂದ, ನನ್ನ ಗುರು ಅಜ್ಮೀರ್ದಾಗಿರುವಂದಾನ, ಮನೆ ಬಿಟ್ಟು ನಾ ಬಂದೀನಿ, ಇಲ್ಲೇ ಇರಾಮ, ಮತ್ತು ಇಲ್ಲೇ ಇರುವಂದ್ರೆ ತಂದು ಸುರುತ್ತೀನಿ, ಇರ್ಲಿಕ್ಕಂದ್ರೆ ನಾ ತೊಗೊಂಬಂದಿನಿ, ಹೋಗಿ ನಿನ್ನ ಕೆರೆ ಏನರ ಏನು ಮಾಡ್ಕೊನಿ ಅಂದ. ಹೌದಲ್ರಿ. ಇಲ್ಲ ಇಲ್ಲೇ ನಮ್ಮ ಅಂಗಳದಾಗ ಇರಾಕತ್ತೀನಿ, ನಿನಗೆ ಜಾಗ ಕೊಡ್ತೀನಿ ಬಾನಿ ಅಂದ. ಮರಳಿ ತೊಗೊಂಡು ಬಂದು ಕೆರೆ ನೀರು ತೊಗೊಂಡು ಬಂದು ಕುಂಡಾಳಿ ಒಳಗೆ ಸುರಿದ. 4 ಕಿಲೋಮೀಟ್ರ್ ಕೆರೆ ತುಂಬಿತು ಹೊಳ್ಳಿ. ಹೌದು ಹೌದು ಇವೆಲ್ಲ ಶರೀರ ನಮ್ಮ ಶರೀರ ಇವಕ್ಕೆಲ್ಲ ಒಂದೇ ಅದಾವ. ಇವು ಶರೀರದೊಳಗೆ ಫರಕ್ ಅದಾವ ಅಂತ ನಿನಗೆ ಹೇಳಿನ. ಆವಾಗ ಸುರಿವಿ ಏನು ಮಾಡ್ದ, ಮತ್ತು ಅಲ್ಲೇ ಕೂತ ರಾಜ ಶಾಣೆ ಆಗಲಿಲ್ಲ. ಹೆಂಗಾರೆ ಮಾಡಿ ಇವ್ನು ತಳ ಬಿಡಿಸ್ಬೇಕು. ಇಲ್ಲಿಕಂದ್ರೆ ನಾ ಇವ್ನ ಮಾತು ಕೇಳಬೇಕಲ್ಲ. ಇಡೀ ಅಜ್ಮೀರ ನನ್ನ ಮಾತು ಕೇಳ್ತದ, ನಾ ಇವ್ನು ಕೇಳಿ ನಾ ರಾಜಕೀಯ ಮಾಡ್ಬೇಕಿಲ್ಲ. ಹೌದು ಏನಾರ ಮಾಡಿ ಇವಂಗೆ ತಳ ಬಿಡಿಸ್ತೀನಿ. ಅರ್ಧ ರಾಜಕೀಯ ಹೋಗಲಕ್ಕ ಒಬ್ಬವಂಗೆ ಜಾದುಗಾರಕ್ಕೆ ತಂದು ಈ ಭಾವನ ತಳ ಬಿಡಿಸ್ತೀನಿ ಅಂತ ಕೊಟ್ಬಿಟ್ಟು ಮತ್ತು ಒಂದು ಭಾವಾಗ ಈ ಜಾದುಗಾರ ಕರ್ಕೊಂಡು ಬರ್ತಾನೆ ಇವ ರಾಜ್ಯ. ಇವ ಏನು ತಳ ಬಿಡ್ತಾನೋ ಏನು ಈ ಗುಬ್ಬವ ತಾಯಿಗತ್ಲೆ ದರ್ಗಾ ಕೊಟ್ಕೊಂಡು ಹಂಗೆ ಇರ್ತಾನೆ ನೋಡ್ಕೊಂಡು ನೀವು ಬೇಕಾರೆ. ಇಲ್ಲಿ ಮುಂದೆ ಈ ಶರಣರಿಗೆ ಕರ್ಕೊಂಡು ತಂದು ಕುಡಿಸದ ಈ ಖಾಜಾ ಮೈನುದ್ದೀನ ಕೂತ ಅಂಗಳದ ಒಳಗ. ಅಂಗಳದೊಳಗ ಕೂತ ಮತ್ತ ರಾಜ ಅಂತ ನಾವಾಗ ಒಬ್ಬ ಜಾದುಗಾರಗ ಕರ್ಕೊಂಡು ತಂದ ಬಿಡಿಸ್ತೀನಿ ನೀಗ. ಜಾದುಗಾರಗ ಕರ್ಕೊಂಡು ತಂದು ತಳ ಮಾತ್ರ ಬಿಡಿಸ್ತೀನಿ ಅಂತ ಜೈಪಲ್ಲ ಜಾದುಗಾರಗ ತಂದ ಅಲ್ಲಿಗ. ಜೈಪಲ್ ಜಾದುಗಾರಗ ತಂದ ದೊಡ್ಡ ಜಾದುಗಾರ ಇವನು. ಈ ಖಾಜಾ ಮೈನುದ್ದೀನಗ ಜಾದುಗಾರ ಅಂತ ನಾವಾಗ ನನ್ನ ಗುಡಾಟ ಆಡುವುದೈತಿ ನೀನು ನಾಳೀಗ ಆಟ ಸೋತ್ರ ಅಜ್ಮೀರ ನೀನು ಬಿಡಬೇಕಾವಾಗ. ಆಟದೊಳಗೆ ಸೋತ್ರ
ಇವ ಖಾಜಾ ಶರಣರೀಗ ಜಿಯ 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 ಯಾಕ ಆಗಲ್ದ್ಯಾಕ ಹೇಳು ಮುಂಜಾನೆ ಬಾರೋ ನೀನು ಹೌದು ಹೌದು ಮುಂಜಾನೆ ಎದ್ದು ಜಾದುಗಾರ ಬಂದ ಆಟ ಆಡು ಸಲವಾಗ ಇವ ಮಾಯಾ ವಿದ್ಯೆ ಕಲಿತಿದ ಮಾಯಾ ಆದ ಆವಾಗ ನನಗ ಹುಡುಕ್ಯಾಡು ಇರ್ಲಿಕ್ಕೆ ಅಜ್ಮೀರ ಬಿಡುವೋ ನಾಳೀಗ ನನಗ ಹುಡುಕ್ಯಾದ ಆಗ್ಲಿಕ್ಕಂದ್ರ ಅಜ್ಮೀರ ಬಿಡಬೇಕು ನೀನು ಹುಡುಕ್ಯಾಡು ಅಂತ ಮಾಯಾ ಆದ ಆವಾಗ ಜಿಯ 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 ಒಳ್ಳೆ ಈ ಶರಣರಿಗೆ ಹುಡುಕ್ಯಾಡುವಂಥ ಹೇಳಿ ಇವನು ಮೇಲೆ ಹಾರಿ ಹೋದ ಇವ ಆಕಾಶದೊಳಗ ಮಾಯಾದ ಜಾದುಗಾರವಾಗ ನನಗ ಹುಡುಕ್ಯಾಡು ಆಕಾಶವಾಣಿ ಮಾಡ್ತಿದ್ದ ಆವಾಗ ಈ ಖಾಜಾ ಶರಣ ಅಂದ ನಾಯಕ ಹುಡುಕ್ಯಾಡ್ಲಿ ನಿನಗ ನಾಯಕ ನಿನಗ ಹುಡುಕ್ಲಿ ನಾ ಹಾಯ್ಕೊಂಡು ಚಪ್ಪಲ ಹುಡುಕ್ಯಾಡಿ ಮಗನೇ ನಿನಗ ತರತಾವು ತಳಗ ಜಿಯ 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 ಕಾಲಗ ಹಾಯ್ಕೊಂಡ ಪಾದ ರಾಕ್ಷಿ ಹಾರಿಸಿ ಒಗದ ಶರಣಾತ್ ಹೌದು ಹೌದು ಇವು ಮೆಟ್ಟಿನ ಏಟ ಬೀಳಲಾಕತ್ತು ಜಾದುಗಾರಗ ಎಲ್ಲಿ ಹೋದ್ರು ಮೆಟ್ಟಿನ ಏಟ ತಪ್ಪಲಿಲ್ಲ ಇವನೀಗ ಯಪ್ಪ ಎಲ್ಲಿ ಹೋದ್ರು ಬಿಡುದಿಲ್ಲ ಅಂತ ಬಿದ್ದ ಪಾದೀಗ ಇವನ ಹಾಯ್ಕೊಂಡು ಚಪ್ಪಲದಲ್ಲಿ ಇಷ್ಟು ಪಾವರ್ ಐತಿ ಅಂದ್ರ ಇವನ ಬಲ್ಲಿ ಎಷ್ಟಿರಬೇಕು ಬಿದ್ದ ಪಾದೀಗ ಜಿಯ 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 ಖಾಜಾ ಗರೀಬ ನಮಾಜ ಅಂತ ಹೆಸರು ಬಿತ್ತು ಶರಣರೀಗ ಹೌದು ಹೌದು ಇವ ಬಡವರಿಗೆ ಮಣ್ಣಿನ ಗುಂಪಿ ಕೊಡ್ತಿದ್ದ ಆವಾಗ ಅದು ಮಣ್ಣ ಹೋಗಿ ಬಂಗಾರ ಆಗ್ತಿತ್ತಾವಾಗ ಅದಕ್ಕೆ ಬಡವರ ಬಂಧು ಅಂತ ಕರೆತಿದರಿವನೀಗ ಮುಂದೆ ಈ ಶರಣರ ದರ್ಗಾ ಹಿಂದಿನವರಿಗೆ ಅಜ್ಮೀರದೊಳಗೆ ಐತಿ ಭಾರತದ ಒಳಗ ಜಿಯ 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 ಮುಂದೆ ಈ ದರ್ಗಾ ಕಟ್ಟಿ ಜಾತ್ರೆ ನಡೆಸಿದರವರು ಏ ಔರಂಗಜೇಬ ಹುಟ್ಟಿ ಬಂದ ಆಗಿನ ಕಾಲದಾಗ ಈ ಶರಣಂದು ಬಹಳ ಎಳತರ ಬೆಳಕ ಅಂತಾನ ನನಗ ಇವ ಸ್ವರ್ಗವಾಸಿ ತಮ್ಮ ಮುಂದ ಆಗಿದ ಆವಾಗ ಸ್ವರ್ಗವಾಸಿ ಆಗಿದ್ದ ಕೇಳು ಖಾಜ ಶರಣ ಔರಂಗಜೇಬ ಬಂದ ದರ್ಗಾದ ಕಡಿಗ ಜಿಯ 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 ಹೊರಗ ಬಂದು ನಾನು ಸಲಾಮ್ ಅಲೇಕುಮ್ ಅಂದ್ರ ಹೌದು ಹೌದು ಅದು ವಾಲೇಕುಮ್ ಸಲಾಮ ಅಂತ ನನಗ ನುಡಿಬೇಕಾವಾಗ
ಇರಲಿ ಕಂದ್ರ ದರಗ ಕೆಡುತ್ತೀನಿ ಅಂತ ನಿಂತಾವಾಗ ಇವ ದುಷ್ಟರಾಜ ಹುಟ್ಟಿ ಬಂದ ಆಗಿನ ಕಾಲದಾಗ. ದುಷ್ಟರಾಜ ಹುಟ್ಟಿ ಬಂದ ಕೇಳು ಬಂದ ಅಲ್ಲಿ ದರ್ಗಾದ ಎದರ ಬಂದು ನಿಂತಾವಾಗ. ಸಲಾಮ್ ಅಲೈಕುಮ್ ಅಂದ ಒಳಗಿಂದ ಆವಾಜ ಬರಲೇ ಇಲ್ಲ. ಮತ್ತೊಮ್ಮೆ ಸಲಾಮ್ ಅಲೈಕುಮ್ ಅಂದ ದರಗಾದರೀಗ ಒಳಗಿನ ಆವಾಜೇ ಬರಲಿಲ್ಲ ತಿಳಿದುಕೊಂಡ ಅಂತ ನಾವಾಗ ಈಗ ಮೂರನೇ ಸಾರೆ ಅಂದು ದರಗ ಕೆಡುತ್ತೀನಿ ಆವಾಗ. ಮೂರನೇ ಸಾರೆ ಸಲಾಮ್ ಅಲೈಕುಮ್ ಅಂತೇಳಿ ರಾಜ ಅಂದ ವಾಲೇಕುಮ್ ಸಲಾಮ ಆವಾಜ ಬತ್ತು ಆವಾಗ. ಗಾಬರಿಯಾದ ಔರಂಗಜೇಬ ಒಳಗಿಂದ ಆವಾಜ ಬರ್ತದಂದ್ರ ಅಲ್ಲ ಮೊದಲ ನಮಸ್ಕಾರ ಕೊಟ್ಟಾಗ ಯಾಕ ಕೊಡಲಿಲ್ಲ ನನಗ, ಮತ್ತ ಎರಡನೇ ಸಾರೆ ನಮಸ್ಕಾರ ಮಾಡ್ದೆ ಕೊಡಲಿಲ್ಲ ಆವಾಗ ನೀ ಮೂರನೇ ಸಾರೆ ನಮಸ್ಕಾರ ಮಾಡ್ದಿ ಯಾತರ ಸಲವಾಗ. ಆಜಮೈನೋ ದೀನ ಅಂದ ಮೊದಲ ನಮಸ್ಕಾರ ಮಾಡಿದಾಗ ನಾನು ಇದ್ಯ ನೋಡು ಮಕ್ಕಾದ ಒಳಗ. ಎರಡನೇ ಸಾರೆ ನಮಸ್ಕಾರ ಮಾಡಿದಿ ಮಕ್ಕದಿಂದ ಮದೀನಾಕ ಬಂದ್ಯ. ಹೌದೌದು ಮಗನೇ ಮೂರನೇ ಸಾರಿ ಮಾಡ್ದಿ ಬಂದ್ಯ ಭಾರತದ ಒಳಗ. ನಿನಗ ಏನು ಬೇಕೋ ಹೇಳೋ ಸದ್ಯ ಕೊಡ್ತೀನಿ ದರಾಗ. ನಾನು ಸತ್ತಿನಂತ ತಿಳಿದಿದ್ದೇನು ಅಂಧ ರಾಜ್ಯಾಗ. ಔರಂಗಜೇಬ ಉಚ್ಚಿ ಬೈದು ಮಾತುವರಿಗೆ ಕಾಡುವುದಿಲ್ಲ. ನಮಸ್ಕಾರ ಮಾಡಿ ಹೊರಗಿಂದ ಹೊರಗೆ ಹೋದ ಆವಾಗ. ಇಂಥವರೆಲ್ಲ ಮನಿ ಬಿಟ್ಟು ಬಂದಾರ ನೋಡ ಹುಡುಗಿ. ನಿನ್ನ ಹೆಣ್ಣ ದೇವರು ಯಾವ್ಯಾವ ಬಿಟ್ಟವು ಒದರು ಊರಾಗ. ನಾನು ಮನಿ ಬಿಟ್ಟು ಬಂದು ದರ್ಗಾ ಗುಡಿ ಆಗ್ಯಾವು ಜಗದಾಗ. ನಿಮ್ಮ ಒಲಿ ಊದವ್ರದ್ದು ಎಲ್ಲಿ ಆಗ್ಯದ ಬಗಳು ಎದ್ದಾಗ. ಮನ್ಯಾಗ ದೇವರ ಸಿಗಬೇಕು ಗುಡಿ ಅವ್ರದ್ದು ಕಟ್ಟಬೇಕು. ನಾವು ಹೋಗಿ ಹಾಡಿಕೆ ಅಲ್ಲಿ ಮಾಡಬೇಕು ಆವಾಗ. ಹಾದಿ ಒಳಗ ಮೂರು ಹಾದಿ ಯಾವ್ಯಾವು ಅಂದಿ ನನಗ. ಹೌದಲ್ರಿ ಕೇಳ್ತಾರ. ಹುಟ್ಟುದು ಒಂದ ಹಾದಿ ಐತಿ ಜಗತ್ತಿದ ಒಳಗ, ಮತ್ತ ಸಂಸಾರ ಒಂದ ಹಾದ್ಯಾಗ ಐತಿ ತಿಳ್ಕೊ ನಿನ್ನೊಳಗ. ಇದು ಸತ್ತ ಬಳಿಕ ಮೂರು ಹಾದಿ ಮುಗದು ಮಾನವಗ. ಬಾಲ್ಯ ಮತ್ತು ಪ್ರಾಯ ಮುಪ್ಪ ಇವು ಮೂರು ಹಾದಿಗಳು ಜಗತ್ತೇನೆ ಬರಬೇಕು ಈ ಹಾದಿಯ ಒಳಗ. ಮತ್ತೆ ಇದು ಮುಗಿದ ಕೂಡಲೇ ಜ್ಞಾನ ಕಾಂಡ ಉಪಾಸ ಕಾಂಡ.
ಕರ್ಮಕಾಂಡ 3 ಹಾದಿ ಬರಕುವಾಗ ಇವು ಎಲ್ಲ ತಿಳಿದ್ರ ತಿಳ್ಕೊ ಮುಂದ ಹಾದಿಲ್ಲ ನಿನಗ ತಿಳಿಲಿಕ್ಕ ನಿಂತ ಹೊಯ್ಕು ಗುಬ್ಬೆ ವಾಡದಾಗ ಯೋಕ ಬಿಟ್ಟು ಹಾದಿ ಇಲ್ಲ ಮಸವಾಳದವ ಹಾದಿ ತಂಗಿ ಯಾರಿಗೆ ಕೊಟ್ಟೆ ಇಲ್ಲ ಕರ್ನಾಟಕದಾಗ ನೀನು ಕೇಳಿದ ವಿಷಯಗಳುವ ನಿನಗ ತಿಳಿಸಿ ಹೇಳಿ ಹೌದು ಹೇಳಿ ಗುರುಮನಿ ದೊರೆದಿಲ್ಲನ್ನವರಿಗೆ ಜುಟ್ಟ ಹಿಡದು ತಿರುವತಿ ಇನ್ನು ವಿಷಯಗಳು ಹೇಳಬೇಕಂದ್ರ ಪಾಳೆ ನಿನಾಗ ಕೊಡತಿ ಹೌದು ಕೊಡತಿ ನಿನ್ನ ಪಾಳೆ ಮುಗದ ಮ್ಯಾಗ ನಿನ್ನ ಸರಿಯಾಗಿ ಬಸ್ತಾನಿ ಮಾಡತಿ ಪಡವಿಯ ಪ್ರಖ್ಯಾತ ನನ್ನ ವರಪುರ ಮಸವಿನಾಳ ಹೌದು ಏ ಮೈಬುಸಬಾನಿ ಶರಣ ನೆನದ ನೆರಳಾಗ ಶಿವಾನಂದ ಜ್ಞಾನದವನ ಮಠದಾಗ ಪರಮಾನಂದ ಜ್ಞಾನದ ಹೊಸುರ ಊರಾಗ ಈ ಮಹಾತ್ಮರ ದಯಾದಿಂದ ಮೌಲಾಶ್ಯಾಮ ಖಂದಾರ ಹಾಡುತ್ತ ತಿರುಗಿದ ಭಾರತದಾಗ ಅದು ಹಿಡಿದು ನೀನು ಹಾಡುತ್ತ ಬರಬೇಕ ಭೇದ ತಿಳಿಯದಾದ ಎಲ್ಲರಿಗ ಜಿಯ 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 ಜಾತಕೋ ದೇವಾ ಭವದೋಳು ಜಾತಕೋ ದೇವಾ ಭವದೋಳು ವಿಶ್ವಾಸ ಇಲ್ಲದ ಹೆಣ್ಣ ಮೋಸಗೊಳಿಸುವಂತ ಬಣ್ಣ ವಿಶ್ವಾಸಿರಲಾರದ ಹೆಣ್ಣ ಮೋಸ ಬಳಸುವಂತ ಬಣ್ಣ ಏ ಈ ಸಾತುಮಿದ ಪ್ರೇಮದ ಗಿಣ್ಣ ಏ ಜಾತಕೋ ಈ ಸಾತುಮಿದ ಪ್ರೇಮದ ಗಿಣ್ಣ ಏ ಜಾತಕೋ ಏ ಜಾತಕೋ ದೇವಾ ಏ ಭವದೋಳು ಏ ಜಾತಕೋ ದೇವಾ ಏ ಭವದೋಳು ಏ ಜಾತಕೋ ದೇವಾ ಏ ಭವದೋಳು ಗಂಡನ ಬಿಟ್ಟು ತಿರುಗುವ ಹೆಣತಿ ಹಂಡ ನಾಯಿ ನೆಕ್ಕಿದ ಹಣತಿ ಗಂಡನ ಬಿಟ್ಟು ತಿರುಗುವ ಹೆಣತಿ ಹಂಡ ನಾಯಿ ನೆಕ್ಕಿದ ಹಣತಿ ಕಂಡ ಕಂಡಲಿ ತಿರುಗುವ ಪಣತಿ ಜಾತಕೋ ಕಂಡ ಕಂಡಲಿ ತಿರುಗುವ ಹೆಣತಿ ಏ ಜಾತಕೋ ಏ ಜಾತಕೋ ದೇವಾ ಏ ಭವದೋಳು ಏ ಜಾತಕೋ ದೇವಾ ಏ ಭವದೋಳು ಏ ಜಾತಕೋ ದೇವಾ ಏ ಭವದೋಳು ತನ್ನ ಸ್ವಾರ್ಥ ಬಯಸುವಕ್ಕ ಕಣ್ಣು ಮುಚ್ಚಿ ಹಾಲು ಕುಡದಂಗ ಬೆಕ್ಕ ತನ್ನ ಸ್ವಾರ್ಥ ಬಯಸುವಕ್ಕ ಕಣ ಮುಚ್ಚಿ ಹಾಲ ಕುಡ್ದಂಗ ಬೇಕ ತನ್ನ ಎಳಕ ಆಗದ ರೊಕ್ಕ ಏ ಜಾತಕೋ ತನ್ನ ಎಳಕ ಆಗದ ರೊಕ್ಕ ಏ ಜಾತಕೋ ಏ ಜಾತಕೋ ದೇವಾ ಏ ಭವದೋಳು ಏ ಜಾತಕೋ ದೇವಾ ಏ ಭವದೋಳು ಏ ಜಾತಕೋ ದೇವಾ ಏ ಭವದೋಳು
ತಿಳಿದು ಮಾಡುವ ಪಾಪ ಗಾಳಿ ಒಳಗ ಇಟ್ಟಂಗ ದೀಪ ತಿಳಿದು ತಿಳಿದು ಮಾಡುವ ಪಾಪ ಗಾಳಿ ಒಳಗ ಇಟ್ಟಂಗ ದೀಪ ತಿಳಿದು ಅಳಿಯಲಾರದ ಕೋಪ ಈ ಜಾತಕೋ ತಿಳಿದು ಅಳಿಯಲಾರದ ಕೋಪ ಈ ಜಾತಕೋ ಈ ಜಾತಕೋ ದೇವಾ ಈ ಭವದೋಳು ಈ ಜಾತಕೋ ದೇವಾ ಈ ಭವದೋಳು ಈ ಜಾತಕೋ ದೇವಾ ಈ ಭವದೋಳು ಅಂದೆ ಬಾಡಿಗೆ ಬಾರದ ಹುಡುಗಿ ಬಂದಿ ಗುರುವ ಮಲ್ಲೇಶನ ಅಡಿಗೆಯ ಅಂದೇವಾಡಿಗೆ ಬಾರಲ ಹುಡುಗಿ ಬಂದಿ ಗುರುವ ಮಲ್ಲೇಶ ನಡಗಿ ಸಂಧಿ ಸುಡಲಾರದ ಗಡಿಗೆ ಈ ಜಾತಕೋ ಗಂಡನ ಮನ್ಯಾಗ ನಡೆಯದ ಹುಡುಗಿ ಈ ಜಾತಕೋ ಈ ಜಾತಕೋ ದೇವಾ ಈ ಭವದೋಳು 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 ಈ ಜಾತಕೋ